ದಸರಾ ಅಂದ್ರೆ ಮೈಸೂರಿನಲ್ಲಿ ಜಂಬೂ ಸವಾರಿ ಅಂತ ಎಲ್ಲರಿಗೂ ತಿಳಿದಿರುವ ವಿಚಾರ. ಅದೇ ರೀತಿ ಗೊಂಬೆಗಳ ಹಬ್ಬವೂ ಹೌದು. ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ನಮ್ಮ ನಾಡಿನ ಕಲೆ, ಸಂಸ್ಕೃತಿ ಸೇರಿದಂತೆ ನಾಡ ಪರಂಪರೆಯನ್ನ ಗೊಂಬೆಗಳ ರೂಪದಲ್ಲಿ ಪ್ರದರ್ಶಿಸಿ ಮುಂದಿನ ಪೀಳಿಗೆಗೆ ಅರಿವು ಮೂಡಿಸುತ್ತಿದ್ರು. ಅದೇ ಸಂಪ್ರದಾಯವನ್ನ ಇಂದಿಗೂ ಸಹ ಕೆಲವರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಬಳಿ ಇರುವ ಪುಷ್ಪಾವತಮ್ಮ ವರದರಾಜು ದಂಪತಿಗಳದ್ದು ದೊಡ್ಡ ಕುಟುಂಬ. ದಸರಾ ಬಂತಂದ್ರೆ ಸಾಕು, 9 ದಿನಗಳ ಕಾಲ ನಾನಾ ರೀತಿಯ ನೂರಾರು ಗೊಂಬೆಗಳನ್ನ ಪ್ರದರ್ಶನಕ್ಕೆ ಇಟ್ಟು ಸಂಪ್ರದಾಯವನ್ನ ಮೆರೆದು ಹಿರಿಯರ ಹಾದಿಯಲ್ಲೇ ಮುಂದುವರೆದಿದ್ದಾರೆ. ಅವರಿಗೆ ಅವರ ಸೊಸೆಯಂದರು, ಮೊಮ್ಮಕ್ಕಳು ಸಾಥ್ ನೀಡಿದ್ದಾರೆ. ಈ ಬಾರಿ ಅವರು ದಶಾವತಾರ, ದುರ್ಗಾದೇವಿಯ ಅವತಾರಗಳು, ಕೃಷ್ಣನ ತುಂಟಾಟ, ಮೈಸೂರು ದರ್ಬಾರ್, ಅಷ್ಟಲಕ್ಷ್ಮಿ ವೈಭವ, ಗೋಲ್ಡನ್ ಟೆಂಪಲ್ ಹೀಗೆ ಒಂದಾ ಎರಡ 10 ಬಗೆಯ ಶೀರ್ಷಿಕೆಗಳನ್ನ ಕೊಡಬಹುದಾದ ಸುಮಾರು 500ಕ್ಕೂ ಹೆಚ್ಚು ಗೊಂಬೆಗಳ ಪ್ರದರ್ಶನದಿಂದ ಹೊಸ ಲೋಕವನ್ನೇ ತೆರೆದಿಟ್ಟಿದ್ದಾರೆ. ಕಲೆ, ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗುವಂತಿದ್ದ ಗೊಂಬೆಗಳ ಪ್ರದರ್ಶನ ಕಣ್ಮನ ಸೆಳೆಯುವಂತಿತ್ತು. ನವರಾತ್ರಿ ಅಂದರೆ 9 ದಿವಸನೂ ಪೂಜೆ ಮಾಡೋದು ಹಿಂದಿನಿಂದ ಬಂದಿರೋ ಸಂಪ್ರದಾಯ ಇದು. ಆದ್ದರಿಂದ ಮಾಡ್ತಾಯಿದ್ದೀವಿ. ದಿನ ಒಂದೊಂದು ದೇವ್ರನ್ನ ಪೂಜಿಸಬೇಕು. ಅಲ್ಲಿಂದ ನಮಗೆ ಮಕ್ಕಳಿಗೆ ಹಿಂದಿನ ಸಂಪ್ರದಾಯ ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ಇವಾಗ ಅವ್ರಿಗೆ ಹೇಳ್ಕೊಟ್ಟು ತೋರಿಸಿ ಮಾಡ್ತಾಯಿದ್ದೀವಿ. ಅವರು ಈ ಥರನೇ ಮಾಡಿಕೊಂಡು ನಡ್ಸ್ಕೊಂಡು ಹೋಗಬೇಕು. ಅದು ನಮ್ಮ ಅತ್ತೆಯವ್ರ ಕಾಲದಿಂದ ಮಾಡ್ಕೊಂಬಂದಿರೋದು. ಎಲ್ಲ ದಸರಾ ಬೊಂಬೆ, ತಿರ್ಗಾ ಪಟ್ಟದ ಬೊಂಬೆ, ಕಳಸ, ಮೈನ್ ಕಳಸ, ಪಟ್ಟದ ಬೊಂಬೆಗಳು ಇಟ್ಟಿರ್ತೀವಿ. ಆಮೇಲೆ ವರ್ಷಕ್ಕೊಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಹಂಗೆ ಮಾಡಿ ಮಾಡಿ ಇಷ್ಟೇ ಇಟ್ಟಿರೋದು. ಸುಮಾರು ಎಷ್ಟು ವರ್ಷದಿಂದ ಈ ಬೊಂಬೆಗಳನ್ನ ಕಲೆಕ್ಟ್ ಮಾಡಿದ್ರು? ನನಗೆ ಮದುವೆ ಆಗಿ ಒಂದು 40 ವರ್ಷ 45 ವರ್ಷ ಆಗಿದೆ. ಆವತ್ತಿಂದ ಇಡ್ತಾಯಿದ್ವಿ. ಅದಕ್ಕೆ ಮೊದಲು ನಮ್ಮ ಅತ್ತೆಯವರು ಇಡ್ತಾಯಿದ್ರು. ಇವಾಗ ನಾವು ಇಟ್ಕೊಂಡು ಬರ್ತಾಯಿದ್ವಿ ಅದೇ ಸಂಪ್ರದಾಯನ. ಒಟ್ಟು ಎಷ್ಟು ಬೊಂಬೆಗಳಿದೆಯಮ್ಮ ಇಲ್ಲಿ? ಒಟ್ಟು ಇದೆ ಒಂದು ಜಾಸ್ತಿ, ಒಂದು 500, 1000 ಮೇಲೇ ಇದೆ. 1000, 1,500 ಇದೆ. ಈ ಒಂದು ಬೊಂಬೆ ಇಡೋ ಪದ್ಧತಿ ಯಾವಾಗಲಿಂದ ಬಂತು ಅಂತ? ಸುಮಾರು ಒಂದು 70 ವರ್ಷದಿಂದ ಇದೆ. ನಾನು ಮದುವೆ ಆಗಿದ್ದರಿಂದ ನಾವು ಇಟ್ಕೊಂಡು ಬರ್ತಾಯಿದ್ವಿ. ಅದಕ್ಕೆ ಮೊದಲು ನಮ್ಮ ಅತ್ತೆಯವರು ಮಾಡ್ತಾಯಿದ್ರು. ಸರ್, ಈ ಹಬ್ಬ ವಂಶಸ್ಥರು ಪೂರ್ವಿಕರಿಂದ ಈ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ. ಅವ್ರ ತಲೆಯಿಂದ ಇವ್ರ ತಲಾಂತರ ಇವರು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಈ ಥರ ಹಬ್ಬ. ಆಗ ಸ್ಟಾರ್ಟಿಂಗು ಪಟ್ಟದ ಬೊಂಬೆಗಳು ಮತ್ತು ಇದು 2 ಬೊಂಬೆಗಳಿದ್ವು. ಆದರೆ ಅದರ ನಂತರ ವರ್ಷನೂ ಬೊಂಬೆಗಳು ಹೆಚ್ಚಿಸ್ಕೊಂಡು ಹೋಗಿ ಇಷ್ಟು ಬೊಂಬೆಗಳು ಮಾಡ್ಕೊಂಡಿದ್ದಾರೆ. ಇದು ವರ್ಷನೂ ಈ ಥರನೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ ಹಬ್ಬನ. ಜೊತೆಗೆ ನಾವು ಹೆಣ್ಮಕ್ಳೆಲ್ಲ ಬಂದು ಸೇರಿಕೊಂಡು ಜೊತೆಗೆ ಅವರಿಗೆ ಸಹಾಯ ಮಾಡ್ತೀವಿ ಹಬ್ಬಕ್ಕೆ. ಈ ಬೊಂಬೆಗಳಿಗೆಲ್ಲ ಪ್ರಿಪ್ರೇಷನ್ ಮಾಡೋದಕ್ಕೆ ನಿಮಗೆ ಎಷ್ಟು ದಿನ ಆಯಿತು? ಸರ್, 3 ದಿವಸ ತಗೊತೀವಿ ನಾವು. 3 ದಿನ. ಹೇಳಿ ಇದು ಡಿಜಿಟಲ್ ಯುಗ. ಅಂಗೈಯಲ್ಲಿ ಇಡೀ ಪ್ರಪಂಚವನ್ನೇ ನೋಡಬಹುದು. ಹಿಂದೆ ಮಕ್ಕಳು ಅತ್ತರೆ ಚಂದಮಾಮನನ್ನ ತೋರಿಸಿದ್ರೆ ಇಂದು ಮೊಬೈಲ್ ಕೊಡುತ್ತಾರೆ. ಅತ್ತರೆ ಲಾಲಿ ಹಾಡು ಹಾಡುತ್ತಿದ್ರು. ಆದರೆ ಇಂದು ಕಾಮಿಕ್ಗಳನ್ನ ಇಟ್ಟು ಹುಚ್ಚಾಟ ಮೆರೆಯುತ್ತಾರೆ. ಒಟ್ನಲ್ಲಿ ನಮ್ಮ ಸಂಪ್ರದಾಯವನ್ನ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಆದರೆ ತಂತ್ರಜ್ಞಾನದ ನೆಪದಲ್ಲಿ ಹುಚ್ಚಾಟ ಮೆರೆಯದೆ ಭಾರತೀಯ ಪರಂಪರೆಯನ್ನ ಉಳಿಸಲಿ ಎಂಬುದೇ ನಮ್ಮ ಆಶಯ. ಇನ್ನು ವಿಜಯದಶಮಿ ಪ್ರಯುಕ್ತ ನಗರದ ಕೆಇಬಿ ಆವರಣದಲ್ಲಿನ ಶ್ರೀ ಚಾಮುಂಡೇಶ್ವರಿ ದೇವಿಯ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಬೆಣ್ಣೆ ಅಲಂಕಾರದಲ್ಲಿ ಜಗನ್ಮಾತೆ ಭಕ್ತರಿಗೆ ದರ್ಶನ ನೀಡಿದಳು. ಆರತಿಯ ಬೆಳಕಿನಲ್ಲಿ ದೇವೀಪ್ಯಮಾನವಾಗಿ ಪ್ರಜ್ವಲಿಸಿದಳು. ತಾಯಿಯ ದರ್ಶನ ಪಡೆದವರೇ ಧನ್ಯ ಎಂಬಂತೆ ಭಕ್ತರಿಗೆ ಭಾಸವಾಗುತ್ತಿತ್ತು. ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು.
वयं वै श्रवणाय कुर्महे समे कामान् कामकामायमस्तम् कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्य अनन्तरायाय सर्वस्तोमोदरात्रवत्तममहर्भवत सर्वस्याप्य ओम देव जक्षराजं प्रवीणा आचೆ ಕಡೆ ರಾಮ ಸುಂದರ ಆಚೆ ಹೋಗ್ಬೇಕಾ ಪ್ರವೀಣಾ ಕೃಷ್ಣ ರೆಕ್ಕರಮಂ ಪದಂ ಜಾಗ ಬಿಡಿ ಅದೇ ರೀತಿ ನಾಯನಹಳ್ಳಿ ಗ್ರಾಮದ ಚಿಕ್ಕ ಸತ್ಯಮ್ಮ ಹಾಗೂ ದೊಡ್ಡ ಸತ್ಯಮ್ಮ ದುರ್ಗಮ್ಮ ಹಾಗೂ ಶ್ರೀ ಚೆನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಗ್ರಾಮಸ್ಥರು ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಭಕ್ತಿಭಾವ ಮೆರೆದಿದ್ದಾರೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.